ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕೂರಿತ ಪ್ರಕರಣದಲ್ಲಿ ಪತ್ನಿಯ ಹೇಳಿಕೆಯನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಪತ್ನಿ ಕರೀನಾ ಕಪೂರ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆರೋಪಿ ಬಂದ. ಆರೋಪಿ ಮೊದಲು ನನ್ನ ಮಗ ಜೈ ರೂಮಿಗೆ ನುಗ್ಗದ. ಮನೆ ಕೆಲಸದಾಕೆಯನ್ನ ಬೆದರಿಸಿ 1 ಕೋಟಿ ಹಣ ಕೇಳಿದ. ಯಾವಾಗ ಮನೆ ಕೆಲಸದಾಕೆ ಕೂಗಿಕೊಳ್ತಾರೋ ಆಗ ನಾವು ಓಡ್ ಬಂದ್ವಿ. ಆರೋಪಿ ಕೈಯಲ್ಲಿ ದೊಣ್ಣೆ ಇತ್ತು, ಚಾಕು ಇತ್ತು, ಟೋಪಿ ಧರಿಸಿದ್ದ. ಬಾತ್ರೂಮ್ ಡೋರ್ ಹಿಂದೆ ನಿಂತಿದ್ದ. ಹಲ್ಲೆ ದರೋಡೆ ಮಾಡುವಂತಹ ಉದ್ದೇಶದಿಂದಲೇ ಆತ ಬಂದಿದ್ದ ಅಂತ ಕರೀನಾ ಹೇಳಿಕೆ ಕೊಟ್ಟಿದ್ದಾರೆ. ಮನೆ ಕೆಲಸದಾಕೆ ಫಿಲಿಪ್ ಮೇಲೆ ದಾಳಿಗೆ ಮುಂದಾದಾಗ ನನ್ನ ಪತಿ ಸೈಫ್ ಅಲಿ ಖಾನ್ ರಕ್ಷಣೆಗೆ ಧಾವಿಸಿದ್ರು. ಯಾರು ನೀನು, ನಿನಗೇನು ಬೇಕು ಅಂತ ಸೈಫ್ ಕೇಳಿದ್ರು. ಈ ವೇಳೆ ನಾವು ಮಗುವನ್ನ ಕರ್ಕೊಂಡು ಹೊರಗೆ ಓಡಿದ್ವಿ. ಬಾಗಿಲು ಲಾಕ್ ಮಾಡಿ ಮಹಡಿ ಮೇಲೆ ಓಡ್ ಬಂದ್ವಿ. ಇತರೆ ಕೆಲಸದವರು ರಕ್ಷಣೆಗೆ ಧಾವಿಸಿದ್ರು. ಅಷ್ಟರಲ್ಲೇ ಸೈಫ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ದರೋಡೆಗೆ ಬಂದಿದ್ದ ಆರೋಪಿ ಅಲ್ಲಿಂದ ಪರಾರಿಯಾಗಿದ್ದ ಅಂತ ಖಾಕಿ ಮುಂದೆ ನಡೆದ ಘಟನೆಯನ್ನ ವಿವರಿಸಿದ್ದಾರೆ ಸೈಫ್ ಅಲಿ ಖಾನ್ ಪತ್ನಿ ಬಾಲಿವುಡ್ ನಟಿ ಕರೀನಾ ಕಪೂರ್. ಆ ಆರೋಪಿ ಕೈಯಲ್ಲಿ ದೊಣ್ಣೆ ಇತ್ತು, ಬಾತ್ರೂಮ್ ಡೋರ್ನ ಹಿಂದೆ ನಿಂತಿದ್ದ. ಏನ್ ನಡೀತು ಅನ್ನೋದನ್ನ ವಿವರಿಸಿದ್ದಾರೆ ಕರೀನಾ. ಕರೀನಾ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಹಲ್ಲೆ ದರೋಡೆ ಮಾಡೋ ಉದ್ದೇಶದಲ್ಲಿ ಆತ ಬಂದಿದ್ದ ಅಂತ ಕರೀನಾ ಕಪೂರ್ ಹೇಳಿಕೆ ಕೊಟ್ಟಿದ್ದಾರೆ. ಮನೆ ಕೆಲಸದಾಕೆ ಫಿಲಿಪ್ ಮೇಲೆ ದಾಳಿಗಾತ ಮುಂದಾದ. ಆಗ ಆಕೆಯನ್ನ ರಕ್ಷಿಸೋದಕ್ಕೆ ನನ್ನ ಪತಿ ಸೈಫ್ ಅಲಿ ಖಾನ್ ರಕ್ಷಣೆಗೆ ಧಾವಿಸಿದ್ರು. ಆ ಸಂದರ್ಭದಲ್ಲಿ ಆಗಿದೆ ದಾಳಿ ಅಂತ ಕರೀನಾ ವಿವರಿಸಿದ್ದಾರೆ. ಈ ಪ್ರಕರಣದಲ್ಲಿ ದಾಳಿ ನಡೆದು 50 ಗಂಟೆಯಾಗಿದೆ. ಆರೋಪಿ ಬಂಧನವಿಲ್ಲ. ಆಗಂತುಕನ ಪತ್ತೆಗೆ ಬಾಂದ್ರಾ ಪೊಲೀಸರ ತೀವ್ರ ಶೋಧ. 30 ತಂಡ ರಚನೆ ಮಾಡಿದ್ದಾರೆ ಬಾಂದ್ರಾ ಪೊಲೀಸರು. ದಿನಕ್ಕೊಂದು ಬಟ್ಟೆ ಬದಲಿಸಿ ಓಡಾಡ್ತಾ ಇದ್ದಾನೆ ಆರೋಪಿ. ಸದ್ಯ ದಾದರ್ನಲ್ಲಿ ಆರೋಪಿ ಓಡಾಡಿದ್ದ ಸುಳಿವು ಪತ್ತೆಯಾಗಿದೆ. ಬಾಂದ್ರಾ ರೈಲ್ವೆ ನಿಲ್ದಾಣದಲ್ಲೂ ಓಡಾಡಿದ್ದಾನೆ ಆರೋಪಿ. ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಂದ ಶೋಧ ಮುಂದುವರಿತಾ ಇದೆ. ಸೈಫ್ ಅಲಿ ಖಾನ್ಗೆ ಚೂರಿ ಇರಿದ ಪ್ರಕರಣದಲ್ಲಿ ದಾಳಿ ನಡೆದು 50 ಗಂಟೆಯಾಗಿದ್ರೂ ಕೂಡ ಆ ವ್ಯಕ್ತಿಯ ಬಂಧನವಾಗಿಲ್ಲ. ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಇದೊಂದು ವಿಜುವಲ್ ಬಿಟ್ರೆ ಆತನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಹಾಗಾಗಿಯೇ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆಯೋದು ಬಹಳ ಕಠಿಣ ಆಗ್ತಾ ಇದೆ ಪೊಲೀಸರ ಪಾಲಿಗೆ. ದಿನಕ್ಕೊಂದು ಬಟ್ಟೆ ಬದಲಿಸಿ ಓಡಾಡ್ತಿದ್ದಾನಂತೆ ಆರೋಪಿ. ಸದ್ಯ ದಾದರ್ನಲ್ಲಿದ್ದಾನೆ ಆರೋಪಿ, ಓಡಾಡ್ತಿದ್ದಾನೆ ಅನ್ನೋದರ ಸುಳಿವು ಪತ್ತೆಯಾಗ್ತಾ ಇದೆ. ಬಾಂದ್ರಾ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಆತ ಓಡಾಡಿದಾನೆ ಅನ್ನೋದ್ರ ಬಗ್ಗೆ ಸುಳಿವಿದೆ.